ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಪತಿ ಪತ್ನಿ ಅವ್ರ ಓದೋ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತ ಒಂದು ಸಿನಿಮಾ ಸ್ಟಾರಿಂಗ್ ಆಯುಷ್ಮಾನ್ ಖುರಾನ, ವಾಮಿಕಾ ಗಬ್ಬಿ, ಸಾರಾ ಅಲಿ ಖಾನ್ ಅಂಡ್ ರಾಕುಲ್ ಪ್ರೀತ್. ಸ್ಟೋರಿ ಲೈನ್ಗೆ ಬರೋದಾದ್ರೆ ಪ್ರಜಾಪತಿ ಪಾಂಡೆ ಮತ್ತು ಅಪರ್ಣ ಇಬ್ರು ಗಂಡ ಹೆಂಡತಿ ಆಗಿರ್ತಾರೆ. ಇವರಿಬ್ರಿಗೂ ನಿಲೋಫರ್ ಅನ್ನೋ ಒಬ್ಳು ಕಾಮನ್ ಫ್ರೆಂಡ್ ಇರ್ತಾಳೆ. ಒಂದು ದಿನ ಪ್ರಜಾಪತಿ ಪಾಂಡೆಯ ಕಾಲೇಜ್ ಫ್ರೆಂಡ್ ಚಂಚಲ್ ಕುಮಾರಿ ಇದ್ದಕ್ಕಿದ್ದಂತೆ ಅವನ ಆಫೀಸ್ಗೆ ಬಂದು ಅವಳ ಜೀವನದಲ್ಲಿ ಆಗಿರುವಂತಹ ಒಂದು ದೊಡ್ಡ ಎಡವಟ್ ಇಂದಾಗಿ ಅವಳ ಜೀವನ ಹೇಗೆ ತಳ್ಕೊಂಬಳಕ ಆಗಿದೆ ಅಂತ ಅವಳ ಕಷ್ಟನ ಹೇಳ್ಕೊಂಡು ಪ್ರಜಾಪತಿ ಪಾಂಡೆ ಹತ್ರ ಕಣ್ಣೀರಿಡ್ತಾಳೆ. ಅಷ್ಟೇ ಅಲ್ಲದೆ ಆ ಒಂದು ಕಷ್ಟದಿಂದ ಹೊರಗೆ ಬರಕ್ಕೆ ಚಂಚಲ್ ಕುಮಾರಿ ಪ್ರಜಾಪತಿ ಪಾಂಡೆ ಹತ್ರ ಹೆಲ್ಪ್ ಗಾಗಿ ರಿಕ್ವೆಸ್ಟ್ ಮಾಡ್ಕೊಂತಾಳೆ. ಚಂಚಲ್ ಕುಮಾರಿ ಲೈಫ್ ಅಲ್ಲಿ ಆಗಿರುವಂತಹ ಎಡವಟ್ ಆದ್ರೂ ಏನು, ಆ ಎಡವಟ್ಟಿಗೆ ಕಾರಣ ಆದ್ರೂ ಏನು, ಆ ಒಂದು ಎಡವಟ್ ಇಂದ ಚಂಚಲ್ ಕುಮಾರಿ ಲೈಫ್ ಅಲ್ಲಿ ಆಗಿರುವಂತಹ ಡ್ಯಾಮೇಜ್ ನ ಪ್ರಜಾಪತಿ ಪಾಂಡೆ ಸರಿ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ ಆಯುಷ್ಮಾನ್ ಖುರಾನ ಆಸ್ ಪ್ರಜಾಪತಿ ಪಾಂಡೆ ಈ ಒಂದು ಫಿಲಂ ಅಲ್ಲಿ ಅವರ ಆಕ್ಟಿಂಗ್ ಫಸ್ಟ್ ಹಾಫ್ ಸ್ವಲ್ಪ ಓವರ್ ಅಂತ ಅನ್ಸಿದ್ರು, ಸೆಕೆಂಡ್ ಹಾಫ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿ ಬಂದಿದೆ. ವಾಮಿಕಾ ಗಬ್ಬಿ ಆಸ್ ಅಪರ್ಣ ಪ್ರಜಾಪತಿ ಈ ಒಂದು ಫಿಲಂ ಅಲ್ಲಿ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಅವರ ಆಕ್ಟಿಂಗ್ ಏನೇ ಈ ಫಿಲಂ ಗೆ ಮೇಜರ್ ಹೈಲೈಟ್. ರಕುಲ್ ಪ್ರೀತ್ ಸಿಂಗ್ ಆಸ್ ನಿಲೋಫರ್ ಅಂಡ್ ಸಾರಾ ಅಲಿ ಖಾನ್ ಆಸ್ ಚಂಚಲ್ ಕುಮಾರಿ. ಸಾರಾ ಅಲಿ ಖಾನ್ ಅವರ ಆಕ್ಟಿಂಗ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ನನ್ಗನ್ಸ್ತು. ರಾಕುಲ್ ಪ್ರೀತ್ ಅವರ ಆಕ್ಟಿಂಗ್ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಓವರ್ ಅಂತ ಅನ್ಸಿದ್ರು, ಸೆಕೆಂಡ್ ಹಾಫ್ ಅಲ್ಲಿ ಬೆಟರ್ ಆಗಿ ಬಂದಿದೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಸ್ಟೋರಿ ಮೇಲೆ ಏನು ಸಹ ವರ್ಕ್ ಮಾಡ್ದಂಗೆ ಕಾಣ್ತಾ ಇಲ್ಲ. ಆದ್ರೆ ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನನಗೆ ಕ್ರಿಯೇಟಿವ್ ಆಗಿದೆ ಅಂತ ಅನಿಸ್ತು, ನನಗೆ ಲೈಕ್ ಆಯ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಫಿಲಮ್ ಸ್ಕ್ರೀನ್ ಪ್ಲೇ ಸ್ಟಾರ್ಟಿಂಗ್ 30 to 40 ಮಿನಿಟ್ಸ್ ಸ್ಲೋ ಅಲ್ಲದೆ ಇದ್ರೂ ತುಂಬಾ ಬ್ಲ್ಯಾಂಡ್ ಆಗಿ ಬಂದಿದೆ. ಇದರಿಂದಾಗಿ ಆ ಪೋರ್ಷನ್ಸ್ ನನಗೆ ಬೋರ್ ಫೀಲ್ ಕೊಡ್ತು. ಇಂಟರ್ವಲ್ ಗೆ ಇನ್ನು 10 to 15 ಮಿನಿಟ್ಸ್ ಇದೆ ಅನ್ನುವಾಗ ಫಿಲಂ ಪಿಕಪ್ ಆಗುತ್ತೆ. ಇಂಟರ್ವಲ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಇಂದಾಗಿ ಸೆಕೆಂಡ್ ಹಾಫ್ ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಪ್ರಜಾಪತಿ ಪಾಂಡೆ, ಅವನ ವೈಫ್ ಮತ್ತೆ ಅವನಿಬ್ರು ಗರ್ಲ್ ಫ್ರೆಂಡ್ಸ್ ಈ 4 ಜನರ ಮಧ್ಯೆ ಟಾಮ್ ಅಂಡ್ ಜೆರಿ ಆಟ ಶುರು ಆಗುತ್ತೆ. ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದಾಗಿ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿ ಡಬಲ್ ಡೋಸೇಜ್ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಸೆಕೆಂಡ್ ಹಾಫ್ ನನಗೆ ಎಲ್ಲೂ ಸಹ ಬೋರ್ ಫೀಲಿಂಗ್ ಕೊಡ್ಲಿಲ್ಲ, ಎಂಗೇಜಿಂಗ್ ಆಗಿತ್ತು. ಮ್ಯೂಸಿಕ್ ವೈಸ್ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಒಂದು ಸಾಂಗ್ ಒಂದು ಬಿಟ್ರೆ ಇನ್ಯಾವ ಸಾಂಗ್ಸ್ ಕೂಡ ನನಗೆ ಇಷ್ಟ ಆಗ್ಲಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಸಾಂಗ್ಸ್ ಅಂತೂ ಆ ಲಿರಿಕ್ಸ್ ದೇವರೇ ಕಾಪಾಡಬೇಕು ಆ ತರ ಇದೆ. ಸ್ಟೋರಿ ಮತ್ತು ಸಾಂಗ್ಸ್ ಮೇಲೆ ವರ್ಕ್ ಮಾಡಿ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಇನ್ನೂ ಎಂಗೇಜಿಂಗ್ ಆಗಿ ಮಾಡಿದ್ರೆ ಈ ಫಿಲಂ ಇನ್ನೂ ಬೆಟರ್ ಆಗಿ ಬರಬಹುದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.